ಬನ್ನಿ ಮೇಡಮ್ ಪ್ಲೀಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಬನ್ನಿ ಬನ್ನಿ ಬನ್ನಿ, ನೀವೆಲ್ಲ ತುಂಬಾ ಎಂಜಾಯ್ ಮಾಡ್ತೀರಾ, ಅದಕ್ಕೆ ಬನ್ನಿ ಪ್ಲೀಸ್ ಕಮ್. ಮಕ್ಕಳೆಲ್ಲರನ್ನೂ ಬ್ಲೆಸ್ ಮಾಡಿ ಇಟ್ಕೊಳ್ಳ ಮೇಡಮ್. ನಿಮ್ಮ ನಿರೀಕ್ಷಣೆಗೆ ಬಂದಿದ್ದೀವಿ ಅಂದ್ಕೊಂಡಿದ್ದೀವಿ. ಬನ್ನಿ ಪ್ಲೀಸ್ ಕಮ್. ಬನ್ನಿ ಮೇಡಮ್, ಬನ್ನಿ. ನಿಧಾನ, ಚೂರು ಜಾಗ ಮೇಡಮ್ ಕೂತ್ಕೊಳ್ಳೋಕೆ, ಒಂದು ಚೂರು ಜಾಗ, ಚೂರು ಜಾಗ, ಚೂರು ಹಾಗೆ ಹಾಗೆ. ಬನ್ನಿ ಮೇಡಮ್, ಕೂತ್ಕೊಂಡು ಬನ್ನಿ. ಸೈಡಿ ಬನ್ನಿ ಮಕ್ಕಳು, ನೀ ಬಾ, ನೀನು ಕೂತ್ಕೊಂಡ್ಬಿಡು, ಬಾ ನೀನು ಕೂತ್ಕೊ, ಅವ್ರು ಬರಲಿ ಮಧ್ಯ ಬಂದ್ಬಿಡ್ಲಿ. ನೀವು ಕೂತ್ಕೊಳ್ಳಿ ಮೇಡಮ್, ನೀವು ಅಕ್ಕಪಕ್ಕ ಬಂದ್ಬಿಡಿ. ಬನ್ನಿ ಮೇಡಮ್, ಬನ್ನಿ ಶಿವಶಂಕರ್, ಶಿವಶಂಕರ್ ಹಾಗೆ ಬನ್ನಿ, ಹಾಗೆ ಮುಂದೆ ಬನ್ನಿ, ಹಾಗೆ ಬನ್ನಿ ಬನ್ನಿ. ನೀನು ಮಧ್ಯ ಬಾ, ನೀವು ನಿಂತ್ಕೊಂಡ್ಬಿಡು, ಬಾ. ಹಾಂ ಬನ್ನಿ ಶಿವಶಂಕರ್, ನೋಡಿ ಹಲೋ. ಆಗಿದೆಯಾ ಸರ್? ಇದನ್ನು ನೃತ್ಯ ರೂಪಕ ಅಂತ ಹೇಳೋಕ್ಕೂ ಆಗಲ್ಲ, ನಾಟಕ, ಸಂಗೀತ ಎಲ್ಲ ಒಳಗೊಂಡು ತುಂಬ ಚೆನ್ನಾಗಿತ್ತು. ಇನ್ನೊಂದೇನು ಅಂದರೆ, ನೀವು ನಮ್ಮ ಮಕ್ಕಳನ್ನು ಸೇರಿಸ್ಕೊಂಡು ಮಾಡಿದಿರಿ, ಅದು ನನಗೆ ತುಂಬ ಸಂತೋಷ. ನೀವು ಇದೇ ರೀತಿ ನೀವು ಇದೇ ರೀತಿ ನಮ್ಮ ಸ್ಕೂಲಿಗೆ ಬಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕು. ನಾವು ಸೌಂದರ್ಯ ಲಹರಿ ಮತ್ತು ದಕ್ಷಿಣಾಮೂರ್ತಿ ಸ್ತೋತ್ರ ಎಲ್ಲ ಪ್ರತಿ ವರ್ಷವೂ ವಿಷ್ಣು ಸಹಸ್ರನಾಮ ಎಲ್ಲ ಮಾಡಿಸ್ತೀವಿ. ಈ ಸರಸ್ವತಿ ಪೂಜೆ ದಿವಸ ನಾವು ನಮ್ಮ ಮಕ್ಕಳು ಒಂದು 200 ಮಕ್ಕಳು ಹಾಡ್ತಾರೆ ಸರ್. ಆ ದಿವಸ ನೀವು ಖಂಡಿತ ಬರಬೇಕು. ದಕ್ಷಿಣಾಮೂರ್ತಿ ಸ್ತೋತ್ರನೂ ಹಾಡ್ತಾರೆ. ನಮ್ಮ ಮ್ಯೂಸಿಕ್ ಚಂದ್ರಿಕಾ ಮೇಡಮ್ ಅವರು ತುಂಬ ಚೆನ್ನಾಗಿ ತಯಾರು ಮಾಡಿರ್ತಾರೆ ಮಕ್ಕಳನ್ನು. ಸಂಗೀತದಲ್ಲಿ ನಮ್ಮ ಶಾಲೆ ತುಂಬ ಮುಂದೆ ಇದೆ ಸರ್. ಇದೇ ರೀತಿ ತುಂಬ ಇವತ್ತಂತೂ ನಾನು ಎಷ್ಟೋ ವರ್ಷದಿಂದ ಈ ಥರ ಕಾರ್ಯಕ್ರಮಕ್ಕೆ ನಾನು ಹೋಗೇ ಇಲ್ಲ. ಇವತ್ತು ನಾನು ತುಂಬ ಸಂತೋಷಪಟ್ಟೆ ಸರ್. ನಮ್ಮದು ಶೃಂಗೇರಿ ಹತ್ರ ಕೊಪ್ಪ ಅಂತಿದೆ, ಅಲ್ಲಿ ನಾನು ಹುಟ್ಟು ಬೆಳೆದವಳು. ನಮಗೂ ಶೃಂಗೇರಿಗೂ ತುಂಬ ಕನೆಕ್ಷನ್ ಇದೆ. ಯಾಕೆಂದರೆ ನಮ್ಮ ಒಂದು ಓಲೆಗರಿ ಗ್ರಂಥದಿಂದ ನಮಗೇನು ಗೊತ್ತಾಗಿದೆ ಅಂದರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ವಿದ್ಯಾರಣ್ಯರ ತಮ್ಮನ ಮಕ್ಕಳು ನಮ್ಮ ಪೂರ್ವಿಕರನ್ನು ಕೊಪ್ಪಕ್ಕೆ ಕಳಿಸಿ, ಶೃಂಗೇರಿಗೆ ಕಳಿಸಿ ಅಲ್ಲಿ ಆಡಳಿತ ನಡೆಸ್ಕೊಂಡು ಬರ್ತಾಯಿದ್ರು ಅಂತ ನಮ್ಮ ಓಲೆಗಿರಿ ಗ್ರಂಥದಿಂದ ಗೊತ್ತಿದೆ ಸರ್. ಅದು ನನಗೆ ಈಚೆಗೆ ತಿಳಿದು ಬಂದ ವಿಚಾರ. ಅದು ನಮ್ಮ ಸ್ಮಾರ್ತ ಸಂಪ್ರದಾಯದಿಂದ ವಿದ್ಯಾರಣ್ಯರು ತಮ್ಮನ ಮಕ್ಕಳನ್ನು ಕಳಿಸಿದ್ರಂತೆ. ಅದು ನಮಗೆ ಈಚೀಚೆಗೆ ಗೊತ್ತಾಗಿದೆ. ನನಗೆ ಅಂಥ ಒಂದು ಮನೆತನದಿಂದ ಬಂದಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಸಂತೋಷ ಆಗುತ್ತೆ ಸರ್. ಅದು ಇನ್ನೊಂದು ವಿಚಾರ ಏನು ಅಂದರೆ, ಇದು ಹೇಳಬಾರ್ದೋ ಇಲ್ವೋ ನನಗೆ ಗೊತ್ತಿಲ್ಲ. ಇದು ನಮ್ಮ ಪರಂಪರೆಯವರು ಶೃಂಗೇರಿ ಮಠದಲ್ಲಿ ಬಸವಣ್ಣನವರ ಒಂದು ಪ್ರಭಾವ ಬೀರಿದಾಗ ಇಬ್ಬರು ಲಿಂಗಾಯತ ಸ್ವಾಮಿಗಳು ಪೀಠಕ್ಕೆ ಬಂದರು ಅಂತ ಮನಸ್ಸಿಗೆ ಬೇಜಾರಾಗ್ಬಿಟ್ಟು ಅವರು ಕೊಪ್ಪಕ್ಕೆ ಬಂದು ಅಲ್ಲಿ ನೆಲೆಸಿದರು ಅಂತ ನಮಗೆ ಗೊತ್ತಾಗಿದೆ. ಅದು ನೀವು ಪರಂಪರೆಯಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ. ನಾನು ನೋಡಿದ್ದೀನಿ ಅದನ್ನು. ಇವೆಲ್ಲ ನಾನು ಕೆಲವು ವಿಚಾರನ ನಿಮ್ಮ ಹತ್ರ ಈ ದಿನ ಹೇಳ್ಕೋಬೇಕು ಅಂತ ನನಗೆ ಆಸೆ ಆಯಿತು. ನಾನು ತುಂಬ ಅಲ್ಲಿ ಇಲ್ಲಿ ಓಡಾಡೋಳಲ್ಲ, ಇದರೊಳಗೆ ಅಷ್ಟು ನಾನು ಓಡಾಡೋದಿಲ್ಲ. ಏನೋ ನಮಗೆ ಈ ಮಹಿಳಾ ಮಂಡಳಿನಲ್ಲಿ ಆಡಳಿತ ಮಂಡಳಿಗೆ ಬಂದಿರೋದರಿಂದ ನನಗೆ ಈ ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ನಾನು 30 ವರ್ಷದಿಂದ ನನಗೆ ಎಷ್ಟು ಸಾಧ್ಯವೋ ಅಷ್ಟು ನನ್ನ ಸೇವೆಯನ್ನು ಮಾಡ್ತಾಯಿದ್ದೀನಿ. ಇಲ್ಲ ಪರವಾಗಿಲ್ಲ. ನನಗೆ ಈ ದಿನ ತುಂಬ ಸಂತೋಷ ಆಗಿದೆ ಸರ್. ತುಂಬ ನಿಮಗೂ ತುಂಬ ಧನ್ಯವಾದಗಳು, ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಿಮ್ಮ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು.
ಇದರಿಂದ ನಮ್ಮ ಮಕ್ಕಳು ಇಲ್ಲಿ ಕೂತಿರೋರು ಅವರಿಗೆಲ್ಲ ಪ್ರಚೋದನೆ ಆಯ್ತು. ಇವಾಗ ಭಾಳ ಚೆನ್ನಾಗಿ ನೀವು ಶಂಕರಾಚಾರ್ಯ ಅದೇ ಸೇರಿಸ್ಕೊಂಡಿದ್ದೀರಿ ಜೊತೆಗೆ. ಎಲ್ಲರಿಗೂ ತುಂಬ ಚೆನ್ನಾಗಿ ಶಂಕರಾಚಾರ್ಯ ವಿಷಯ ತಿಳಿಸ್ಕೊಟ್ಟಿದ್ದೀರಿ ಇವತ್ತು. ಅದ್ವೈತ ಅದ್ವೈತ ಮತ ಹೇಗೆ ಇದು ಅಂತ ಅನ್ನೋದು ಪ್ರಚಾರ ಆಯ್ತು. ಇವಾಗ ಸ್ವಲ್ಪ ಮಟ್ಟಿಗೆ ಮಕ್ಕಳ ಮನಸ್ಸಿನಲ್ಲಿ ನಾವು ಇದನ್ನು ಮುಂದುವರಿಸಬೇಕು ಅನ್ನೋದು ಒಂದು ಬಂದಿದೆ ಮನಸ್ಸಿಗೆ ಅವ್ರಿಗೆ ಅನ್ಸ್ಕೊಳ್ತೀನಿ ನಾನು. ಎಲ್ಲರಿಗೂ ಎಲ್ಲ ಚೆನ್ನಾಗಿ ಮಾಡಿದಿರಿ, ತುಂಬ ಚೆನ್ನಾಗಿತ್ತು. ಹೀಗೆ ಮುಂದಕ್ಕೂ ನಡೆಸ್ಕೊಡ್ಬೇಕು. ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ವಿ ನಾಗರಾಜು ಮತ್ತು ಅವರ ತಂಡದವರಿಗೆ ನಮ್ಮ ಮಹಿಳಾ ಮಂಡಳಿಯ ಪರವಾಗಿ ಎಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಅದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು. ನನಗೆ ಈ ರಮ್ಯಾ ಅವರು ನನ್ನ ಮಗಳ ಕ್ಲಾಸ್ಮೇಟ್, ಅವ್ರ ತಾಯಿ ನೋಡಿದ ತಕ್ಷಣ ಗೊತ್ತಾಯಿತು ನನಗೆ. ರಮ್ಯಾ ಚಿಕ್ಕ ಹುಡುಗಿ ಆಗಿದ್ದಾಗ ನೋಡಿದ್ದು, ಇವಾಗ ನೋಡಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಮತ್ತು ಹಳೆ ಜ್ಞಾಪಕ ಎಲ್ಲ ನನಗೆ ಬಂತು ಎಲ್ಲ. ಮತ್ತು ಇದೇ ರೀತಿ ನಿಮ್ಮ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮೂಡಿ ಬರಲಿ. ಮತ್ತೆ ನಮ್ಮ ಸ್ಕೂಲಲ್ಲಿ ಮತ್ತೆ ನೀವು ಮಾಡೋವಂಥವ್ರಾಗಲಿ. ನಿಮಗೆ ನಮ್ಮ ಸಹಕಾರ ಯಾವ ರೀತಿ ಕೊಡಬೇಕೋ ಆ ರೀತಿ ಕೊಡ್ತೀವಿ. ಹಾಗೆ ಸನಾತನ ಧರ್ಮ ಮುಂದುವರ್ಸೋದಕ್ಕೆ, ಪ್ರಸಾರ ಮಾಡೋದಕ್ಕೆ ನಮ್ಮ ಕೈಯಾಲದ ಒಂದು ಸೇವೆಯನ್ನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಬಂದು ಪ್ರತಿಯೊಬ್ಬರಿಗೂ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ನಮ್ಮ ಕೈಯಲ್ಲಾಗಿದ್ದು ಮಾಡ್ತೀವಿ, ಸಹಕಾರ ಕೊಡ್ತೀವಿ ಅಷ್ಟೇ. ವಂದನೆಗಳು ಎಲ್ಲರಿಗೂ. ಮುಖ್ಯೋಪಾಧ್ಯಾಯರು ಮೇಡಮ್, ನಿಮ್ಮ ಅನಿಸಿಕೆ ಬೇಗ ಬನ್ನಿ ಮೇಡಮ್. ಅವರಿಲ್ಲ ಮೇಡಮ್. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ತಂಡದವರು ಮಕ್ಕಳನ್ನ ಸೇರಿಸ್ಕೊಂಡು ಮಕ್ಕಳ ಪ್ರತಿಭೆಯನ್ನು ಮುಂದೆ ತುಂಬ ಚೆನ್ನಾಗಿ ಪ್ರದರ್ಶಿಸಿದ್ದಾರೆ. ನಮ್ಮ ಮಕ್ಕಳು, ನನಗವ್ರ ಪ್ರತಿಭೆ ಗೊತ್ತು, ಅವರು ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಅಲ್ಲ, ಇದು ಇನ್ನು ಸ್ಟ್ರೈಟಾಗಿ ಬರಬೇಕಾ? ಆಗತ್ತಾ? ಕಾಣುತ್ತಾ? ನಾನು ಬಂದೇ ಇರಿ, ಒಂದು ನಿಮಿಷ ಇರಿ.